ಹಾಯ್ ಹಲೋ ನೋಡಿ ಇವತ್ತು ಕೃಷಿ ಇಲಾಖೆ ಅಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಹೇಗೆಲ್ಲ ಅರ್ಜಿಯನ್ನು ಹಾಕೋದು ಹಾಗೂ ಕೊನೆ ಡೇಟ್ ಯಾವಾಗ, ಏಜು, ಸ್ಯಾಲ್ರಿ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ನೋಡಿ 2026ರಲ್ಲಿ ಕೃಷಿ ಇಲಾಖೆಯಲ್ಲಿ ನೇಮಕಾತಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನೋಡಿ ಹುದ್ದೆ ವಿವರಗಳು ಬಂದು ಸಂಸ್ಥೆ ಹೆಸರು ಬಂದು ಬೆಂಗಳೂರು ಕೃಷಿ ಇಲಾಖೆ ಅಂತ, ಹುದ್ದೆಗಳ ಹೆಸರು ಬಂದು ತಾಲೂಕು ತಾಂತ್ರಿಕ ವ್ಯವಸ್ಥಾಪಕ ಅಂತೇಳಿ ಹುದ್ದೆ ಹೆಸರು ಇರುತ್ತೆ. ಇದಕ್ಕೆ ಒಟ್ಟು ಹುದ್ದೆಗಳು ಬಂದು 2 ಆಗಿರುತ್ತೆ. ಉದ್ಯೋಗ ಸ್ಥಳ ಬಂದು ಬೆಂಗಳೂರು, ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಇದು 2 ಹುದ್ದೆಗಳು ಕೂಡ ಖಾಲಿ ಇರುವಂಥದ್ದು. ನೋಡಿ ಶೈಕ್ಷಣಿಕ ಅರ್ಹತೆ ಬಂದು ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅದು MSc ಪೂರ್ಣಗೊಳಿಸಿರಬೇಕು. ಮಾಸ್ಟರ್ ಡಿಗ್ರಿಯನ್ನು ಇದು ಆಗಿರಬೇಕು. ಅದರಲ್ಲಿ MSc ಮಾಸ್ಟರ್ ಡಿಗ್ರಿಯನ್ನು ಪೂರ್ತಿ ಮಾಡಿರಬೇಕು. ಇದಕ್ಕೆ ಅರ್ಜಿ ಶುಲ್ಕ ನೋಡಿ, ಈ ಹುದ್ದೆಗೆ ಯಾವುದೇ ಅರ್ಜಿ ಶುಲ್ಕವಿಲ್ಲ. ಇದಕ್ಕೆ ಯಾವುದೇ ನಿಮ್ಮದು ಅರ್ಜಿ ಶುಲ್ಕವನ್ನು ತಗೊಳ್ಳೋದೇ ಇಲ್ಲ. ನೋಡಿ ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಬಂದು ಸಂದರ್ಶನ, ಅಂದರೆ ಇದನ್ನು ಇಂಟರ್ವ್ಯೂ ಮಾಡಿಬಿಟ್ಟು ನಿಮಗೆ ಈ ಹುದ್ದೆಗೆ ಆಯ್ಕೆಯನ್ನು ಮಾಡುವಂಥದ್ದು. ನೋಡಿ ಅರ್ಜಿನ ಹೇಗೆ ಸಲ್ಲಿಸೋದು ಅಂತಂದರೆ, ಫಸ್ಟನ್ನು ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ನ ಓದ್ಕೊಳ್ಳಿ. ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಮೊದಲು ಇಲಾಖೆಯ ವೆಬ್ಸೈಟ್ಗೆ ಹೋಗಿ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ, ಅದಕ್ಕೆ ನೀವು ಅರ್ಹರಾಗಿದ್ದರೆ ಅಂತ ನಿಮ್ಗೆ ಅನಿಸಿದರೆ ನೀವು ಇದಕ್ಕೆ ಅರ್ಜಿಯನ್ನು ಹಾಕಬೇಕು. ಎರಡನೇದಾಗಿ ನೋಡಿ ದಾಖಲಾತಿಗಳನ್ನು ಸಿದ್ಧಪಡಿಸಿ, ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಅದನ್ನು ರೆಡಿ ಮಾಡಿ. ನಿಮ್ಮ ಸರಿಯಾದ ಇಮೇಲ್ ID, ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ಮತ್ತು ID ಪ್ರೂಫು, ವಯಸ್ಸಿನ ಪ್ರಮಾಣ ಪತ್ರ, ಶೈಕ್ಷಣಿಕ ದಾಖಲಾತಿಗಳು ಮತ್ತು ಇತ್ತೀಚೆಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ರಿಸ್ಯೂಮ್, ಇಷ್ಟನ್ನು ನೀವು ದಾಖಲಾತಿನ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ಅರ್ಜಿ ಫಾರ್ಮ್ನ ಡೌನ್ಲೋಡ್ ಮಾಡಬೇಕು. ಅಧಿಕೃತ ಲಿಂಕ್ನಿಂದ ನೀವು ಅರ್ಜಿ ನಮೂನೆ ಅಂದರೆ ಏನು ಫಾರ್ಮ್ ಇರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕೈಯಾರೆಯಾಗಿ ಸ್ಪಷ್ಟವಾಗಿ ಭರ್ತಿ ಮಾಡಬೇಕು. ಇದಕ್ಕೆ ಅರ್ಜಿ ಶುಲ್ಕ ನೋಡಿ, ನಿಮ್ಮ ವರ್ಗಕ್ಕೆ ಅರ್ಜಿ ಶುಲ್ಕ ಅನ್ವಯವಾಗುವುದಾದರೆ ಅದನ್ನು ಪಾವತಿಸಿ. ಅಂದರೆ ಇಲ್ಲಿ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಅಂತ ಕೊಟ್ಟಿದ್ದಾರೆ. ಆ ನೋಟಿಫಿಕೇಶನಲ್ಲಿ ಏನಾದರೂ ಅರ್ಜಿ ಶುಲ್ಕ ಇದ್ದರೆ ನೀವು ಅದನ್ನು ಪಾವತಿಸಿ. ಐದನೇದು ಬಂದು ನೋಡಿ ಸ್ವಯಂ ದೃಢೀಕರಿಸಿ, ಅಂದರೆ ಸೆಲ್ಫ್ ಅಟೆಸ್ಟೆಡ್ ಅಂತ ಏನಂತೀವಲ್ಲ ಅದನ್ನು ಮಾಡಿ. ಎಲ್ಲ ದಾಖಲಾತಿಗಳಿಗೂ ಜೆರಾಕ್ಸ್ ಪ್ರತಿ ಮೇಲೆ ನಿಮ್ಮ ಸಹಿ ಮಾಡಿ ಅರ್ಜಿಯೊಂದಿಗೆ ಲಗತ್ತಿಸಿ ಅಂಚೆ ಮೂಲಕ ಕಳಿಸಿ. ನೋಡಿ ಭರ್ತಿ ಮಾಡಿದ ಅರ್ಜಿಯನ್ನು ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಈಗ ಕೆಳಗಡೆ ಏನು ಒಂದು ವಿಳಾಸ ಕೊಡ್ತೀನಲ್ಲ ಅದಕ್ಕೆ ನೀವು ಕಳಿಸಿ. ನೋಡಿ ಪ್ರಮುಖ ದಿನಾಂಕಗಳು ಬಂದು ನೋಡಿ, ಅರ್ಜಿ ಸಲ್ಲಿಸುವಂಥ ಪ್ರಮುಖ ದಿನಾಂಕ ಬಂದು 25/6/2026ರಿಂದ ಕೊನೆಯ ದಿನಾಂಕ ಬಂದು ನಮಗೆ 10/7/2026. ಇದರದ್ದು ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಇಲ್ಲಿದೆ ನೋಡಿ, ಅದರದ್ದು ಇದನ್ನು ಇಲ್ಲೇ ಕೊಟ್ಟಿದ್ದೀನಿ. ಏನಿದು ನೋಟಿಫಿಕೇಶನ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ನೀವು ಅರ್ಜಿ ಸಲ್ಲಿಸುವಂಥ ವಿಳಾಸ ನೋಡಿ, ಅರ್ಜಿ ಸಲ್ಲಿಸಬೇಕಾಗಿರುವಂಥ ವಿಳಾಸ ನಂಬರ್ 302 ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಕೃಷಿ ಇಲಾಖೆ, 3ನೇ ಮಹಡಿ, ಜಿಲ್ಲಾ ಪಂಚಾಯತ್ ಭವನ, BM ರಸ್ತೆ, ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಇಲ್ಲಿಗೆ ನೀವು ಈ ಒಂದು ಅರ್ಜಿಯನ್ನು ಈ ಒಂದು ಅಡ್ರೆಸ್ಗೆ ನೀವು ತಲುಪಿಸುವಂಥದ್ದು. ನೋಡಿ ಅದರದ್ದು ನೋಟಿಫಿಕೇಶನ್ ಕೂಡ ನಿಮಗೆ ಸ್ಕ್ರೀನ್ಶಾಟ್ ಇಲ್ಲಿ ಹಾಕಿರ್ತೀನಿ, ಮತ್ತು ಕೆಳಗಡೆ ನೋಟಿಫಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬಹುದು. ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಉಪಯುಕ್ತವಾದಂಥ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದೇ ಥರದ ಇನ್ಫಾರ್ಮೇಷನ್ ವಿಡಿಯೋ ನಾನು ಡೈಲಿ ಹಾಕ್ತಾ ಇರ್ತೀನಿ. ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ಥರ ನಮಗೂ ಸಪೋರ್ಟ್ ಮಾಡಿ, ನಮಗೂ ಎಂಕರೇಜ್ ಬರುತ್ತೆ. ಧನ್ಯವಾದಗಳು.